ಸಿಂಗ್ ಯಾದವ್ಜಿ ಅವರ ಹುಟ್ಟುಹಬ್ಬದಂದು ಈ ಒಂದು ಸರಳ ವೇದಿಕೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಜೊತೆಯಲ್ಲಿ ಪಕ್ಷದ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿ ವೃಂದದವರೇ, ಈ ಒಂದು ಜನ್ಮ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡ್ತಿರೋದು ಇದು ಎಷ್ಟನೇ ಬಾರಿ ಅಂತೇಳಿ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಮೊದಲನೇ ಎರಡನೇ ಬಾರಿ 2022 ನಂತರ 23 ಮತ್ತು 24ರಲ್ಲಿ ಮಾಡ್ತಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಏನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಮೋಸ್ಟ್ಲಿ ಬರ್ತಾರೆ, ತುಂಬಾ ತಡ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಶೆಡ್ಯೂಲ್ ಪ್ರಕಾರ ಮಾಹಿತಿಯನ್ನು ತಗೊಂಡಂತೆ ಅವ್ರ ಕುಟುಂಬ ಸಮೇತ ಏನು ಹೊರಗಡೆ ಹೋಗಿದ್ರು, ಇನ್ನ ಹೆಲಿಪ್ಯಾಡ್ಗೆ ಬಂದಿಲ್ಲ. ಫೋನ್ ಮಾಡಿದಾಗ ಇನ್ನ ತಡ ಆಗ್ತಾ ಇದೆ, ಅರ್ಧ ಗಂಟೆ ಅಂದ್ರು. ಅಲ್ಲಿ ಬಂದು ತದನಂತರ ಒಂದು 2:30 ಇಂಚ್ ಆಗೋ ಸಂಭವ ಇದೆ ಅಂತೇಳಿ ಹೇಳ್ತಿದ್ರು. ಹಾಗಾಗಿ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನನಗೆ ರಾಜ್ಯಾಧ್ಯಕ್ಷರಂತ ವೇದಿಕೆಯಲ್ಲಿ ಎನ್ ಮಂಜಪ್ಪನವರು ಮತ್ತೆ ಅವರ ತಂಡದವರು ಬಂದು ಕರೆದಂತ ಸಂದರ್ಭದಲ್ಲಿ ಖಂಡಿತ ಇದೊಂದು ಸಮಾಜವಾದ ಮರೆಯುವಂತ ಸಂದರ್ಭದಲ್ಲಿ ನಡೀತಾ ಇರೋ ಒಂದು ಕಾರ್ಯಕ್ರಮಕ್ಕೆ ಖಂಡಿತ ನಾನು ಬರ್ತೀನಿ ಅಂತೇಳಿ ಹೇಳಿ, ಆ ನಿಟ್ಟಿನಲ್ಲಿ ಸಹಜವಾಗಿ ಒಂದಷ್ಟು ಶಿಸ್ತನ್ನ ಮೈಗೂಡಿಸ್ಕೊಂಡ್ರೆ ನಾನು ಅಂದ್ರೆ ಪೊಲೀಸ್ ಅಧಿಕಾರಿ ಆಗಿದ್ದೆ. 10:30ಗೆ ಒಂದು 5-10 ನಿಮಿಷ ಅಲ್ಲಿಯಾಗೆ ಬಂದಿದ್ದೆ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ಅದು ನಮ್ಮ ಮಾವನವರ ಗೆಲುವರಿ ಎ ಕೃಷ್ಣಪ್ಪನವರು ಇಲ್ಲದೆ ಇರ್ಬೋದು, ಆದ್ರೆ ಅವರು ನಮ್ಗೆ ಹಾಕೊಟ್ಟಂತ ದಾರಿ ಏನಂದ್ರೆ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಏನಾದ್ರು ಭೇಟಿ ಆಗಕ್ಕಾಗ್ಲಿ ಅವ್ರು ಏನ್ ಶೆಡ್ಯೂಲ್ ಟೈಮ್ ಮಾಡಿದ್ರು ಅರ್ಧ ಗಂಟೆ ಮೊದಲು ಕಾಯ್ತಿರ್ಬೇಕು ಅಂತೇಳಿ ನಮಗೆ ಕೊಟ್ಟಿರೋ ಸಂದೇಶ. ಆ ನಿಟ್ಟಿನಲ್ಲಿ ನಾವು ಪಾಲನೆ ಮಾಡ್ಕೊಂಡು ಬರ್ತಿದ್ದೇವೆ. ಆದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜವಾದ ಆರ್ಥಿಕ ಅಸಮಾನತೆ ಇವೆರಡು ಸಮಾಜವಾದದ ಸಿದ್ಧಾಂತಗಳು. ಆ ಸಿದ್ಧಾಂತಗಳನ್ನ ಏನು ಉತ್ತರ ಭಾರತದಲ್ಲಿ ಅಸಮಾನತೆಯಿಂದ ಇದ್ದಂತ ಸಂದರ್ಭದಲ್ಲಿ ಸಮಾಜವಾದ ಬೇಕು ಅಂತೇಳಿ 16ನೇ ವಯಸ್ಸಿನಲ್ಲೇ ರಾಮ್ ಮನೋಹರ್ ಲೋಹಿ ಅವರ ಸಿದ್ಧಾಂತದತ್ತ ಮನಸ್ಸೋತಂತವರು ನಮ್ಮ ಮುಲಾಯಂ ಸಿಂಗ್ ಯಾದವ್ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ನಿಟ್ಟಿನಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಜನಿಸಿದ್ರು ಸಹ ಅವರ ಏನು ಪದವಿ ಸ್ನಾತಕೋತ್ತರ ಪಡೆದ ನಂತರ ರಾಜಕೀಯವಾಗಿ ಮೊದಲ ಬಾರಿಗೆ ಗೆದ್ದು, ತದನಂತರ ಸತತವಾಗಿ ಗೆಲ್ತಾ 2 ಬಾರಿ ಸಂಸದರಾಗಿ, ಕೇಂದ್ರದ ಸಚಿವರಾಗಿ, 3 ಬಾರಿ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ, ಆದರೂ ಸಹ ಪೂರ್ಣ ಪ್ರಮಾಣದಲ್ಲಿ 3 ಬಾರಿಯೂ ಸಹ ಅವರ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನ ಏನು ಚಲಾಯಿಸಲಿಕ್ಕೆ ಅವಕಾಶ ಆಗಲ್ಲ. ಅಂದ್ರೆ ನಾವೆಲ್ಲ ನಮ್ಮ ಆತ್ಮಕ್ಕೆ ನಾವು ಪ್ರಶ್ನೆ ಹಾಕೋಬೇಕು ಅಂತೇಳಿ ಹೇಳುವಂಥದ್ದು ನಾನು ಈಗ ಮುಂದೆ ಬಂದಂತ ವಿಷಯ. 4 ವರ್ಷಗಳು ಒಂದ್ಸಲಿ ಮಟ್ಟಕ್ಕೆ ಕೊಡುತ್ತೆ, 2 ವರ್ಷಗಳು ಒಂದ್ಸಲಿ ಮಟ್ಟಕ್ಕೆ ಕೊಡುತ್ತೆ, ಹೌದಲ್ಲ? ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜಕಾರಣ